ಮತ್ತು ಇವತ್ತಿನ ಹೋರಾಟದ ವಿಚಾರ ಏನಂತಂದರೆ, ಕಳೆದ 9 ದಿನದಿಂದ ಇಲ್ಲಿನ ನಮ್ಮ ಪಿಲ್ಟು ಸಿಟಿನ ಮಹಿಳೆಯರು, ಸ್ಥಳೀಯ ನಾಗರಿಕರು ಮತ್ತು ಎಲ್ಲ ನಮ್ಮ ಪಿಲ್ಟು ಸಿಟಿ ನಾಗರಿಕರ ಹಿತರಕ್ಷಣಾ ಸಮಿತಿ ಮತ್ತು ಸುರೇಶ್ ಅವರು, ಆನಂದಣ್ಣ, ನಾಗೋಜಿರಾವು, ಮಹಾದೇವಿ, ದಿವ್ಯಶ್ರೀ, ಜಯಂತಿ ಅವರು, ಜಯಲಕ್ಷ್ಮಿ ಅವರು, ಸಣ್ಣಕ್ಕ ಅವರು, ಪಾರ್ವತಿಬಾಯಿ ಅವರು ಮತ್ತು ನಮ್ಮ ಪಿಲ್ಟು ಸಿಟಿನ ಎಲ್ಲ ಮಹಿಳೆಯರು, ಹೇಳದ್ ಬಿಟ್ಟರೆ ಯಾರು ಇದು ಮಾಡ್ಕೋಬಾರ್ದು, ಎಲ್ಲ ಮಹಿಳೆಯರು ಕೂಡ ಇವತ್ತು ನಾವು ಹೋರಾಟವನ್ನ ಹಗಲು ರಾತ್ರಿ ಮಾಡ್ತಾ ಇದ್ದೇವೆ. ವಿಚಾರ ಏನಂತಂದ್ರೆ, ಈ ನಮ್ಮ ಸಮುದಾಯ ಭವನ ಸಾರ್ವಜನಿಕರ ಜಾಗ, ಗೋಮಾಳ, ಸರ್ಕಾರಿ ಗೋಮಾಳ ಜಾಗದಲ್ಲಿ ಬಲಿಷ್ಠರು ಇದನ್ನ ಶಾಸಕರ ಸಂಸದರ ಅನುದಾನವನ್ನ ಬಳಸ್ಕೊಂಡು ಒಂದು 3 ಹೆಕ್ಟೇರ್ ಅಂತದ ಒಂದು ಸಮುದಾಯ ಭವನವನ್ನ ಕಟ್ಟಿ ಅದ್ರ ಮುಖಾಂತರ ಹಣ ಮಾಡಿಕೊಟ್ಟಿರ್ತಾರೆ ಅಂತ ಹೇಳಿ ಇವತ್ತು ಸಾರ್ವಜನಿಕ ವಲಯ ಇರ್ಬೋದು, ಭದ್ರಾವತಿ ತಾಲೂಕಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಆ ಚರ್ಚೆಯನ್ನು ನಾವು ನಿಜನೂ ಕೂಡ ಹೌದು. ಯಾಕೆಂತಂದ್ರೆ ಈ ಸಮುದಾಯ ಭವನ ಸರ್ಕಾರದ್ದು, ಆದರೆ ಸಮುದಾಯ ಭವನನ ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ಮುಖಾಂತರ ಶಾಸಕರ ಸಂಸದರ ಹಣ ತಗೊಂಡ್ಕೊಂಡು ಇವತ್ತು 1.25 ಕೋಟಿ ಖರ್ಚು ಮಾಡಿ ನಾವು ಕಟ್ಟಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥದ್ದು ದುರಂತದ ವಿಚಾರ. ಮತ್ತು ಇಲ್ಲಿನ ಮಹಿಳೆಯರಿಗೆ ಇಲ್ಲ, ನೀವು ಸುಮ್ಮನೆ ಬಂದು ಯಾರೋ ಕರ್ಕೊಂಬತ್ತಂತ ಕೂತು, ಇಲ್ಲ ಇಲ್ಲಿನ ಮಹಿಳೆಯರೆಲ್ಲ ವೆಲ್ ಎಜುಕೇಟೆಡ್ ಇದ್ದಾರೆ, ಅನುಭವಿಗಳಿದ್ದಾರೆ, ಡಿಗ್ರಿ ಮಾಡಿರೋರಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಯಾರು ಕೂಡ ಅವಿದ್ಯಾವಂತರಲ್ಲ. ಬಹುತೇಕ 90% ಮಹಿಳೆಯರು ವಿದ್ಯಾವಂತರಾಗಿರೋದ್ರಿಂದ ಇಲ್ಲಿ ಯಾರು ಹೇಳಿ ಕೇಳಿ ಕರ್ಕೊಂಡ್ಬಂದಿಲ್ಲ. ಎಲ್ಲ ವಾಲಂಟಿಯರ್ ಬಂದಿರ್ತಕ್ಕಂಥದ್ದು, ಸ್ವಇಚ್ಛೆಯಿಂದ ಬಂದಿರತಕ್ಕಂಥದ್ದು. ನಮ್ಮ ಹೋರಾಟ ಕಳೆದ 10 ತಿಂಗಳಿಂದ ನಡೀತಾ ಇದೆ. ಇವತ್ತು ಸಾರ್ವಜನಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ಪತ್ರ ಬರೆದಿದ್ದೇವೆ. DC ಅವರಿಗೆ ಗಮನಕ್ಕಿದೆ, ಜಿಲ್ಲಾ ಮಂತ್ರಿಗಳಿಗೆ ಗಮನಕ್ಕಿದೆ, ಎಲ್ಲರಿಗೂ, ಇಡೀ ರಾಜ್ಯದ ಗೃಹ ಮಂತ್ರಿಗಳ ಗಮನದಲ್ಲಿದೆ. ಆದರೆ ನಮ್ಮ ಮಹಿಳೆಯರ ಹೋರಾಟಕ್ಕೆ, ನೊಂದವರ ಹೋರಾಟಕ್ಕೆ ಇವತ್ತು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಕಾರಣ ಏನಂತಂದರೆ, ನಾವು ಬಾಗಿಲಾಕ್ಸಿದ್ದೋ ಇದೇ ಸಮುದಾಯ ಭವನವನ್ನು ಬಾಗಿಲಾಕ್ಸಿದ್ದೋ, ಆದರೆ ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟರ ಒಂದು ಮೇಲಧಿಕಾರಿಗಳ ಒಂದು ಕುಮ್ಮಕ್ಕಿನಿಂದ ಇವತ್ತು ಅದನ್ನು ಬೀಗವನ್ನು ತೆಗೆಸಿ ಇವತ್ತು ನಿಲ್ಲಿಸೋ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಈ ಸಮುದಾಯ ಭವನ ಸಾರ್ವಜನಿಕರಿಗೆ ಲೋಕಾರ್ಪಣೆ ಆಗಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಸಾರ್ವಜನಿಕ ಸಮುದಾಯ ಭವನ ಇಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಇದನ್ನ ಮೇಲುಸ್ತುವಾರಿನ ಜಿಲ್ಲಾಧಿಕಾರಿಗಳು ತಗೋಬೇಕು. ಸಮುದಾಯ ಭವನದ್ದು ತೆಗೆದುಕೊಂಡು ನಮ್ಮ ಪಿಲ್ಟು ಸಿಟಿ ನಾಗರಿಕರ ಸಮಿತಿಗೆ ಆಡಳಿತವನ್ನು ವಹಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಈ ಭಾಗದ ಸಾರ್ವಜನಿಕರಿಗೆ, ಬಡತನಕ್ಕಿಂತ ಕೆಳಗಿರೋ ಎಲ್ಲರೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕೇವಲ 7 ರಿಂದ 10 ಸಾವಿರ ರೂಪಾಯಿ ಒಳಗಡೆ ಒಂದು ಮದುವೆಯನ್ನು ಬಡವ ನಾಗರಿಕ ಮದುವೆ ಮಾಡಿಕೊಂಡು ಅವ್ರ ಮನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಹೋಗಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ದಲ್ಲ, ಈ ಜಾಗ ನಮಗೆ ಬೇಕು ಅಂತ ನಾವೆಲ್ಲೂ ಕೇಳಿಲ್ಲ. ಇದು ಇಡೀ ಊರಿಗೆ ಸೇರಬೇಕು, ಇಡೀ ನಮ್ಮ ವಾರ್ಡಿಗೆ ಸೇರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಮ್ಮ ಮಹಿಳೆಯರು ಬಂದು ಕೂತಿದ್ದಾರೆ. ಆ ಮಹಿಳೆಯರಿಗೆ ಅವರು ದಿಟ್ಟತನ ನೋಡಬೇಕು. ನೀವು ಕಳೆದ 10 ತಿಂಗಳಿಂದ ನಡ್ಕೊಂಡು ಬಂದಿದ್ದಾರೆ, ಬರೀ ಕಾಲದಲ್ಲಿ ಬಂದಿದ್ದಾರೆ. ವಯಸ್ಸಾಗಿದ್ರು ಕೂಡ ನಾವು ನಮ್ಮ ಸಮುದಾಯ ಭವನ ಉಳಿಸ್ಕೋಬೇಕು, ನಮ್ಮ ಶೆಡ್ಡು ಈ ಮಾದರಿ ಆಗಬೇಕು ಬೇರೆಯವರಿಗೆ ಅಂತೇಳಿ ನಾವೆಲ್ಲರೂ ಕೂಡ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಕೂಡ ಸಹಕರಿಸಿದೆ. ಅಧಿಕಾರಿಗಳು ಮತ್ತು ಪ್ರಭಾವಿಗಳು ಇದನ್ನ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ. ಇಂಥ ಕೆಲಸಗಳನ್ನ ನಾವು ಒಪ್ಪೋದಿಲ್ಲ. ನಾವು ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಹೋರಾಟ ನಡೆಯುತ್ತೆ. ಆದರೆ ನಿಲ್ಲಿಸೋ ಮಾತಂತೂ ಇಲ್ಲ. ನಮ್ಮ ಹೋರಾಟ ಸತ್ಯ ಇದೆ. ಅಂಬೇಡ್ಕರ್ ಸಂವಿಧಾನ ಏನಿದೆ, ಇವತ್ತು ಹೋರಾಟ ಮಾಡೋ ಹಕ್ಕು ನಮಗೆ ಕೊಟ್ಟಿದೆ. ಈ ಮಹಿಳೆಯರು ಸುಮ್ಮನೆ ಬಂದು ಕೂತಿಲ್ಲ. ನಮ್ಮ ಗೆಲುವೇ ಆಗೇ ಆಗುತ್ತೆ. ಮುಂದಿನ ದಿನದಲ್ಲಿ ಈ ಸಮುದಾಯ ಭವನ ಲೋಕಾರ್ಪಣೆ ಆಗೋದಕ್ಕೆ ಸತ್ಯ. ಎಷ್ಟೇ ಭ್ರಷ್ಟಾಚಾರ ಮಾಡಿರಲಿ, ಎಷ್ಟೇ ಪ್ರಭಾವಿ ಇರೋರು ಇದೊಳಗಡೆ ಕೈ ಹಾಕಿದ್ರು ಕೂಡ ಕೊನೆಗೆ ನ್ಯಾಯನೇ ಗೆಲ್ಲುತ್ತೆ.